5 ವರ್ಷ ನಾನೇ ಮುಖ್ಯಮಂತ್ರಿ, ಅರ್ಥಾತ್ ಮುಂದಿನ 3 ವರ್ಷ ಅವಧಿ ಮುಗಿಯೋ ತನಕ ನಾನೇ ಮುಖ್ಯಮಂತ್ರಿ ಅನ್ನುವ ಸ್ಪಷ್ಟ ಸಂದೇಶವನ್ನು ಮುಖ್ಯಮಂತ್ರಿಗಳ ಕೊಟ್ಟರು. ಅದು ರಣದೀಪ್ ಸಿಂಗ್ ಸುರ್ಜೇವಾಲಾ ಕೆಪಿಸಿಸಿ ಉಸ್ತುವಾರಿ ಅವರು ಬೆಂಗಳೂರಿನಲ್ಲಿದ್ದು ಶಾಸಕರುಗಳ ಜೊತೆಗೆ 1-to-1 ಮೀಟಿಂಗ್ ಮಾಡ್ತಾ ಇರುವ ಸಂದರ್ಭದಲ್ಲೇ ಕೊಟ್ಟರು. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬಂದಿದ್ದಾರೆ, ಬರ್ತಾ ಇದ್ದಾರೆ ಅಂದಾಗಲೇ ಡಿ ಕೆ ಶಿವಕುಮಾರ್ ಅವರನ್ನು ಬೆಂಬಲಿಸುವ ಶಾಸಕರು ಸಾಲಾಗಿ ಹೇಳಿಕೆಗಳನ್ನು ಕೊಟ್ಟಿದ್ದು. ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೊಂದು ಅವಕಾಶ ಸಿಗಬೇಕು, ಆಯ್ತಲ್ಲ ಸಿದ್ದರಾಮಯ್ಯನವರು ಒಟ್ಟು 7.5 ವರ್ಷ ಅಧಿಕಾರದಲ್ಲಿದ್ದರು ಅಂತ ಮಾತಾಡೋದಕ್ಕೆ ಶುರು ಮಾಡಿದರು. ನಾವಿಬ್ಬರು ಒಂದಾಗಿದ್ದೇವೆ ಅನ್ನುವ ಸಂದೇಶವನ್ನು ಮೈಸೂರಿನಲ್ಲಿ ನಿಂತುಕೊಡುವ ಪ್ರಯತ್ನ ಮುಖ್ಯಮಂತ್ರಿಗಳ ಮಾಡಿದ್ರೆ ಹೊರತು ಆ ಪ್ರಯತ್ನದಿಂದಾಗಿ ಡಿ ಕೆ ಶಿವಕುಮಾರ್ ಕಡೆ ಅವರ ಮಾತೇನು ನಿಲ್ಲಲಿಲ್ಲ. ಅದಕ್ಕೆ ಅದನ್ನು ನಿಲ್ಲಿಸಬೇಕು ಅಂದರೆ ಮುಂದಿನ ಅವಧಿಗೆ ನಾನೇ ಮುಖ್ಯಮಂತ್ರಿ ಅನ್ನುವ ಸಂದೇಶ ಕೊಡಬೇಕಾಗಿತ್ತೇನೋ ಅಥವಾ ಹಾಗೆ ಸಂದೇಶ ಕೊಡುವ ಅವಶ್ಯಕತೆ ಇದೆ ಅಂತ ಮುಖ್ಯಮಂತ್ರಿಗಳ ಬೆಂಬಲಿಗರು ಹೇಳಿದ್ರೇನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಕೊಡಬೇಕಾದ ಸಂದೇಶವನ್ನು ಮುಖ್ಯಮಂತ್ರಿಗಳ ಕೊಟ್ಟರು. ಅದಾದ ನಂತರವೂ ಇಕ್ಬಾಲ್ ಹುಸೇನ್ ರಾಮನಗರದ ಶಾಸಕರು ನಾನು ಹೇಳೋದನ್ನೆಲ್ಲ ಹೇಳಿದ್ದೀನಿ ಅಂದರು. DCM ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡೋದು ಏಕೈಕ ಉದ್ದೇಶ ಅಲ್ಲ, ಪಕ್ಷ ಉಳಿಬೇಕು, ಸಂಘಟನೆ ಆಗಬೇಕು, 2028ರಲ್ಲೂ ನಮ್ಮದೇ ಸರ್ಕಾರ ಬರಬೇಕು, ಆ ದೂರದೃಷ್ಟಿಯಿಂದ ಹೇಳಿಕೆಗಳನ್ನು ಕೊಡ್ತಾ ಇದ್ದೇವೆ ಅಂದರು. ಈಗ ಅವಶ್ಯಕತೆ ಇದೆ, ಕಾಲ ಕೂಡಿ ಬಂದಿದೆ, ಅದಕ್ಕಾಗಿ ಡಿ ಕೆ ಶಿವಕುಮಾರ್ CM ಆಗಲಿ ಅಂತ ಕೇಳ್ತಿದ್ದೇವೆ. ಎಲ್ಲರೂ ಕಾದು ನೋಡ್ರಿ, ನೀವೇ ಕಾದು ನೋಡಿ, ಆಮೇಲೆ ನೀವೇ ಹೇಳಿರಂತೆ ಅಂತ ಇಕ್ಬಾಲ್ ಹುಸೇನ್ರ ಹೇಳಿಕೆ. ಇದು ಕೇಳಿಸ್ಕೊಳ್ಳಿ. ನನಗೆ 7 ದಿವಸ ಟೈಮ್ ಇದೆ. ನಾನೇನೋ ಸಾಕಷ್ಟೆಲ್ಲ ಯೋಚನೆ ಮಾಡ್ತಾ ಇದ್ದೀನಿ, ಏನು ಬರೀಬೇಕು, ಏನು ಕೊಡಬೇಕು ಅಂಥೇಳಿ ಯೋಚನೆಗಳು ಮಾಡ್ತಾ ಇದ್ದೀನಿ. ನಾವು ನಮಗೆ ಬೇಕಾದಂಥ ಅಭಿಪ್ರಾಯವನ್ನು, ವಸ್ತುಸ್ಥಿತಿಯನ್ನು, ಏನಿವತ್ತು ನಡೀತಾ ಇದೆ, ಮುಂದಕ್ಕೆ ಏನಾಗಬಹುದು, ಯಾತಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂದ್ಬಿಟ್ಟು ಎಲ್ರಿಗೂ ನಾನು ಮನವರಿಕೆ ಮಾಡಿಕೊಟ್ಟಿದ್ದೀನಿ. ನಾವು ಶಿವಕುಮಾರ್ ಸಾಹೇಬರಿಗೆ ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಏಕೈಕ ಅಭಿಲಾಷೆ ಅಲ್ಲ, ಪಕ್ಷ ಉಳ್ಕೊಳ್ಬೇಕು, ಮುಂದಕ್ಕೆ ಪಕ್ಷ ಸಂಘಟನೆಯಾಗಿ 2028ಕ್ಕೆ ಮತ್ತೆ ಸರ್ಕಾರ ಬರಬೇಕು. ಆ ದೂರದ ದೃಷ್ಟಿ ಇಟ್ಟು ನಾವು ಇದನ್ನೆಲ್ಲನೂ ಕೂಡ ನಾವು ಈ ಹೇಳಿಕೆಗಳನ್ನು ಕೊಡ್ತಾ ಇದ್ದೀವಿ ಹೊರತು ನಿಮ್ಮ ಈ ಒಂದು ಸ್ಟೇಟ್ಮೆಂಟ್ಗೆ ಸರ್ ಈಗ ರೈಟ್ ಟೈಮ್ ಹೇಳಬೇಕು, ಹೇಳಿದ್ದೀವಿ. ರೈಟ್ ಟೈಮಿಗೆ ಅವಶ್ಯಕತೆ ಇದೆ, ಕಾಲ ಕೂಡು ಬಂದಿದೆ, ಹೇಳ್ತಾ ಇದ್ದೀವಿ ಅಷ್ಟೇ. ಈಗ ಕಾದು ನೋಡ್ರಿ, ನೀವೇ ಕಾದು ನೋಡಿ ಆಮೇಲೆ ಹೇಳಿ. ಮಾತಿನ ಅರ್ಥ ಏನು ಸರ್? ಕಾದು ನೋಡಿ. ಮುಂದಿನ 3 ವರ್ಷ ನಾನೇ ಮುಖ್ಯಮಂತ್ರಿ ಅನ್ನುವ ಹೇಳಿಕೆ ಮುಖ್ಯಮಂತ್ರಿಗಳಿಂದ ಬಂದಾಗ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೇನಂದರು, ನಮಗೆ ಬೇರೆ ಆಪ್ಷನ್ ಏನಿದೆ, ಮುಖ್ಯಮಂತ್ರಿಗಳನ್ನು ಬೆಂಬಲಿಸ್ತೀವಿ ಅಂದರು. ಇವತ್ತು ಡಿ ಕೆ ಸುರೇಶ್ ಅವರು CM ಹೇಳಿರೋದ್ರಲ್ಲಿ ಏನು ತಪ್ಪಿದೆ? CM ಆಗಿರೋರು CM ಆಗಿ ಮುಂದುವರಿತೀನಿ ಅಂತಾರೆ. ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ, ಯಾವತ್ತಾದರೂ ಒಂದು ದಿನ ಶ್ರಮಕ್ಕೆ ಫಲ ಸಿಗುತ್ತೆ. ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಅಸಹಾಯಕತೆ ಹೇಳಿಕೆ ಅಲ್ಲ. ನನಗೂ ಆಸೆ ಇದೆ, CM ಆಗಬೇಕು ಅನ್ನೋ ಆಸೆ ಇದೆ, ಹೈಕಮಾಂಡ್ ಎಲ್ಲವನ್ನು ತೀರ್ಮಾನ ಮಾಡುತ್ತೆ ಅಂದರು. MB ಪಾಟೀಲ್ರು, ಚಲುವರಾಯಸ್ವಾಮಿಯವರು, ಡಾಕ್ಟರ್ ರಂಗನಾಥ್ ಡಿ ಕೆ ಶಿವಕುಮಾರ್ ಅವರ ಹತ್ತಿರದ ಸಂಬಂಧಿ ಮತ್ತು ಅವರ ಕಟ್ಟರ್ ಬೆಂಬಲಿಗ. ಡಿ ಕೆ ಶಿವಕುಮಾರ್ CM ಆಗಲಿ ಅನ್ನೋ ಆಸೆ ಇದೆ, ಆದರೆ ನಾವು ಅದನ್ನು ಮಾಧ್ಯಮಗಳ ಮುಂದೆ ಹೇಳಕ್ಕೆ ತಯಾರಿಲ್ಲ. ನಿಮ್ಮ ಮುಂದೆ ಹೇಳಿದ್ರೆ ನಮಗೆ ನೋಟಿಸ್ ಬರುತ್ತೆ ಅಂತ ನಮ್ಮ ಮುಂದೆನೇ ಹೇಳಿದ್ರು. ಕೇಳಿಸ್ಕೊಳ್ಳಿ ಒಂದು ಸಲ ಪೂರ್ತಿ. ತಪ್ಪೇನು ಕಾಣುತ್ತೆ? ಮುಖ್ಯಮಂತ್ರಿ ಆಗಿರೋರು ಮುಂದುವರಿತೀನಿ ಅಂತ ಹೇಳಿದ್ರೆ ತಪ್ಪೇನು ಕಾಣಿಸುತ್ತೆ? ಕಾಂಗ್ರೆಸ್ ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ಖಂಡಿತ ಯಾವ ತರ ಒಂದಿನ ಸಿಗಲೇಬೇಕು, ಸಿಗುತ್ತೆ. ಅಸಹಾಯಕತೆ ಅಲ್ಲ ಅದು. ನನಗೊಂದು ಆಸೆ ಇದೆ, ಇವತ್ತು ಆಸೆ ಇದೆ, ನಾಳೆನೂ ಆಸೆ ಇದೆ, ನಾಳಿದ್ದು ಆಸೆ ಇದೆ. ನಮ್ಮಣ್ಣ ಒಂದಿನ CM ಆಗ್ಬೇಕು ಅಂತಕ್ಕಂಥ ಆಸೆ ಇದೆ. ಅದು ಪಕ್ಷದ ವರಿಷ್ಠರು ತೀರ್ಮಾನ ಮಾಡುವಂಥದ್ದು. ಹಣೆಯಲ್ಲಿ ಬರೆದಿರ್ಬೇಕು, ನೀವು MLA ಆಗ್ಬೇಕು, ನೀವು MP ಆಗ್ಬೇಕು, ನೀವು ಮಂತ್ರಿ ಆಗ್ಬೇಕು, ನೀವು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹಣೆಯಲ್ಲಿ ಬರೆದಿರ್ಬೇಕು. ಧರ್ಮ್ ಸಿಂಗ್ ಅವರು ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ, ಹಿರಿಯ ನಾಯಕರಾಗಿ, ಯಾವುದೇ ಜಾತಿ ಬೆಂಬಲ ಇಲ್ಲದೆ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಎಲ್ಲರೂ ನಾವು ಒಕ್ಕಟ್ಟಿದ್ದೀವಿ, ನಮ್ಮಲ್ಲಿ ಯಾವುದೇ ಅಭಿಪ್ರಾಯಗಳು ಇಲ್ಲ. ಮತ್ತು ಶಾಸಕರ ಏನೇನು ಸಮಸ್ಯೆಗಳಿದ್ದಾವೆ, ಅನುದಾನ ಸಮಸ್ಯೆ ಇರ್ಬೋದು, ಮತ್ತೊಂದಿರ್ಬೋದು, ಕೆಲಸಗಳಿರ್ಬೋದು, ಅದು ಬಂದವ್ರನ್ನ ಭೇಟಿಯಾಗಿ ಚರ್ಚೆ ಮಾಡೋದು ಸಾಮಾನ್ಯ. ಅದು 5 ವರ್ಷ ಸರ್ಕಾರ ಇರುತ್ತೆ, ಯಾರ ಇರಲಿ ಕಾಂಗ್ರೆಸ್ನವ್ರು CM ಆಗಿರ್ತಾರೆ ನೋಡ್ರಿ. ಸೊ ಸಿದ್ದರಾಮಯ್ಯನವರು DK ಅವರು ಅನ್ಯೋನ್ಯವಾಗಿದ್ದಾರೆ. ಸಿದ್ದರಾಮಯ್ಯನವರೇ 5 ವರ್ಷ ಮುಂದುವರೆದ್ರೆ DK ಅವರು ಬೇಜಾರು ಮಾಡ್ಕೊಳ್ಳೋದಲ್ಲ. ನನಗೂ ಆಸೆ ಇದೆ, ಡಿ ಕೆ ಶಿವಕುಮಾರ್ ಸಾಹೇಬರು ಏನೋ ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅಂತ ನಾನು ಮಾತಾಡ್ಬೋದಲ್ಲ.
ನನಗೆ ಆಸೆ ಇದೆ, ಅದನ್ನೆಲ್ಲ ನಾನು ನಿಮ್ಮ ಮುಂದೆ ಮೀಡಿಯಾ ಮುಂದೆ ಹೇಳಲಿಕ್ಕೆ ನಾನು ತಯಾರಿಲ್ಲ. ನಾನು ಪುನಃ ನಾಳೆ ನೋಟಿಸ್ ತಗೋಬೇಕಾಗತ್ತೆ, ನಾನು ತಯಾರಿಲ್ಲ. ಅದನ್ನು ಹೌದು, ಸುರ್ಜಿವಾಲಾ ಸಾಹೇಬ್ರ ಮುಂದೆ ನನ್ನಲ್ಲಿ ವೈಯಕ್ತಿಕವಾಗಿರೋಂಥ ಆಸೆ, ಗ್ರೌಂಡ್ ರಿಯಾಲಿಟಿ. ಈಗ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ, ನಿರ್ವಹಣಾ ವ್ಯವಸ್ಥೆ ಚೆನ್ನಾಗಿದೆ. ಇವತ್ತು ಡಿ.ಕೆ. ಶಿವಕುಮಾರ್ ಸಾಹೇಬ್ರ ಅಧ್ಯಕ್ಷ ನಿರ್ವಹಣಾ ವ್ಯವಸ್ಥೆ, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ರವರ ಗವರ್ನೆನ್ಸು, ವಿ ಆರ್ ಹ್ಯಾಪಿ. ಸಿದ್ದರಾಮಯ್ಯ ಸಾಹೇಬ್ರವರು 5 ವರ್ಷ ನಾನೇ CM ಅಂತಕ್ಕಂಥದ್ದನ್ನು ನಿಮ್ಮ TV ಮಾಧ್ಯಮದಲ್ಲಿ ನಾವು ನೋಡಿದ್ದೇವೆ. ಉಪಮುಖ್ಯಮಂತ್ರಿಗಳು ಕೂಡ ಅವರಿಗೆ ಬಲವಾಗಿ ನಿಲ್ತೇವೆ, ಜೊತೆಯಾಗಿ ನಿಲ್ತೇವೆ, ಉತ್ತಮವಾದಂಥ ಆಡಳಿತವನ್ನು ರಾಜ್ಯಕ್ಕೆ ಕೊಡ್ತೇವೆ ಅಂತಕ್ಕಂಥದ್ದು ನೀನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಎಲ್ಲರೂ ಒಗ್ಗಟ್ಟಾಗಿದ್ದಾರೆ. ಅವ್ರು ಯಾರೋ ಒಬ್ಬಿಬ್ಬರು ವೈಯಕ್ತಿಕ ಹೇಳಿಕೆಬಹುದು, ಆದರೆ ಹೈಕಮಾಂಡ್ ಇದೆಯಲ್ಲ, ಹೈಕಮಾಂಡ್ ನಿರ್ಧಾರನೇ ಅಂತಿಮ. ಪೂರ್ಣ ಪ್ರಮಾಣ ಸಿದ್ದರಾಮಯ್ಯ ಆಡಳಿತವನ್ನು 100% 5 ವರ್ಷ ಸಿದ್ದರಾಮಯ್ಯ ಸಾಹೇಬ್ರವರು ಮುಖ್ಯಮಂತ್ರಿಗಳಿರ್ತಾರೆ, ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಇರ್ತಾರೆ. ಸಹಾಯಕ ಅಂತ ಏನಿಲ್ಲ, ಅವರು ಲೀಡರ್ನೇ. ಇವತ್ತಲ್ಲ ನಾಳೆ ಚೀಫ್ ಮಿನಿಸ್ಟರ್ ಆಗ್ತಾರೆ, ಅವರು ಇವತ್ತಲ್ಲ ನಾಳೆ ಆಗ್ತಾರೆ. ಕಾಯ್ಬೇಕು. ಇದೇ ಅವಧಿ ಅಂತ ನಾನು ಹೇಳಕ್ ಬರಲ್ಲ, ಅದೆಲ್ಲಾನು ಇರೋ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.